ಹೀಗೆ ಕೆಲ ದಿನಗಳು ಉರುಳಿದವು. ಚಾರು ರೋಹಿತ್ ಜೊತೆ ಅಲ್ಲಿ ಇಲ್ಲಿ ಸುತ್ತುತ್ತಿರುವ ವಿಚಾರ ಅವರ ಮನೆಯಲ್ಲಿ ತಿಳಿದು ದೊಡ್ಡ ರಾಧಾಂತವೇ ಆಯಿತು. ಚಾರುವಿನ ತಂದೆ ದಯಾನಂದ್ ಯಾವಾಗಲೂ ಅವರ ಸ್ಟೇಟಸ್ ಬಗ್ಗೆ ಯೋಚಿಸುತ್ತಿದ್ದರು. ತನ್ನ ಮಗಳು ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಪ್ರೀತಿಸುತ್ತಿದ್ದಾಳೆಂಬುದನ್ನು ಅವರಿಂದ ಸಹಿಸಲು ಸಾಧ್ಯವಾಗಲಿಲ್ಲ. ಈ ಮೊದಲೇ ಚಾರುವನ್ನು ಮದುವೆ ಮಾಡಿಕೊಡಿ ಎಂದು ಬಹಳಷ್ಟು ಶ್ರೀಮಂತ ಸಂಬಂಧ ಆಕೆಗಾಗಿ ಬಂದಿತ್ತು. ಆದರೆ ಚಾರುವಿನ ತಂದೆ ದಯಾನಂದ್ ಅತಿ ಆಸೆಯಿಂದ ಮತ್ತಷ್ಟು ಶ್ರೀಮಂತ ಅಳಿಯ ಸಿಗಲಿ ಎಂದು ಎಲ್ಲರನ್ನೂ ರಿಜೆಕ್ಟ್ ಮಾಡುತ್ತಿದ್ದರು. ಇವರ ಮಗಳಿಗೆ ಇನ್ನೆಂಥ ಶ್ರೀಮಂತ ಬೇಕು ಎಂದು ಎಲ್ಲರೂ ಮೂಗು ಮುರಿಯುತ್ತಿದ್ದರು. ಇಂಥ ಮನೋಭಾವದ ತಂದೆಗೆ ತನ್ನ ಮಗಳು ಒಬ್ಬ ಸಾಮಾನ್ಯನನ್ನು ಪ್ರೀತಿಸುತ್ತಿದ್ದಾಳೆ ಎಂದರೆ ಒಪ್ಪಿಕೊಳ್ಳಲು ಸಾಧ್ಯವೇ? ಅದು ಬೇರೆ, ಅವರಿಗೆ ಇರುವುದು ಒಬ್ಬಳೇ ಮಗಳು. ಚಾರು ಕೇಳಿದ್ದನ್ನು ದಯಾನಂದ್ ಎಂದೂ ಇಲ್ಲ ಎಂದಿಲ್ಲ. ಆಕೆಯನ್ನು ಬಹಳ ಶ್ರೀಮಂತಿಕೆಯಲ್ಲೇ ಬೆಳೆಸಿದ್ದರು. ಆಕೆಯು ತನ್ನಂತೆಯೇ ಆಗುತ್ತಾಳೆ ಎಂದೇ ಅವರು ಭಾವಿಸಿದ್ದರು. ಆದರೆ ಚಾರು ಅವರ ನಂಬಿಕೆಯನ್ನು ಸುಳ್ಳಾಗಿಸಿದ್ದಳು. ದಯಾನಂದ್ ಹೇಗಾದರೂ ಸರಿ ಚಾರುವನ್ನು ಕನ್ವಿನ್ಸ್ ಮಾಡಿ ಸರಿದಾರಿಗೆ ತರಬೇಕೆಂದು ಬಹಳಷ್ಟು ಪ್ರಯತ್ನಿಸಿದರು. ಆದರೆ ಸಾಧ್ಯವಾಗಲಿಲ್ಲ. ಚಾರು ಈ ವಿಷಯದಲ್ಲಿ ದೃಢವಾಗಿದ್ದಳು. ತಾನು ರೋಹಿತ್ನನ್ನೇ ಮದುವೆ ಆಗುತ್ತೇನೆ ಎಂದು ಹಠ ಹಿಡಿದಿದ್ದಳು. ಆಕೆ ಶ್ರೀಮಂತ ಕುಟುಂಬದಲ್ಲೇ ಹುಟ್ಟಿದರೂ ಆಸ್ತಿ ಪಾಸ್ತಿಗಿಂತ ಪ್ರೀತಿ ಸ್ನೇಹದ ಮೇಲೆ ನಂಬಿಕೆ ಇಟ್ಟವಳು. ಅಂದು ರಾತ್ರಿ ಆಕೆಯ ತಂದೆ ದಯಾನಂದ್ಗೆ ನಿದ್ದೆ ಹತ್ತಲಿಲ್ಲ. ಅದಕ್ಕೆ ಕಾರಣ ಮಗಳು ಚಾರು. ಆಕೆಯನ್ನು ತಿದ್ದಲು ಶತಾಯುಗತಾಯ ಪ್ರಯತ್ನಿಸಿದ್ದರು. ಆದರೆ ಒಳ್ಳೆಯ ಮಾತುಗಳಿಂದ ಯಾವ ಪ್ರಯೋಜನವೂ ಆಗಲಿಲ್ಲ. ದಂಡಿಸಲು ಅವರ ಮನಸ್ಸು ಒಪ್ಪಲಿಲ್ಲ. ತಂದೆಗೆ ತಾನು ರೋಹಿತ್ನನ್ನು ಪ್ರೀತಿಸುತ್ತಿರುವುದು ಇಷ್ಟವಿಲ್ಲ ಎಂಬುದು ಚಾರುವಿಗೂ ತಿಳಿದಿತ್ತು. ದಯಾನಂದ್ ಹೇಗಾದರೂ ಆಕೆಗೆ ಬೇರೆ ಮದುವೆ ಮಾಡಿದರೆ ಚಾರು ಆತನನ್ನು ಮರೆಯಬಹುದು ಎಂದು ಆಲೋಚಿಸಿದರು. ಅದಕ್ಕಾಗಿ ಸಿದ್ಧತೆಯನ್ನೂ ಮಾಡತೊಡಗಿದರು. ಈ ವಿಷಯ ತಿಳಿದ ಚಾರುವಿಗೆ ಶಾಕ್ ಆಯಿತು. ತಾನು ಅಲ್ಲೇ ಇದ್ದರೆ ನನ್ನನ್ನು ಬೇರೆಯವರೊಂದಿಗೆ ಮದುವೆ ಮಾಡಿಬಿಡುತ್ತಾರೆ, ನಾನಂತೂ ರೋಹಿತ್ನನ್ನು ಬಿಟ್ಟು ಬಾಳಲಾರೆ ಎಂದು ಮರುದಿನ ಬೆಳಿಗ್ಗೆ ಎಲ್ಲರೂ ಏಳುವ ಮೊದಲೇ ಯಾರಿಗೂ ತಿಳಿಯದಂತೆ ಎಲ್ಲರನ್ನೂ ಬಿಟ್ಟು ರೋಹಿತ್ ಮನೆಗೆ ಹೊರಟು ಹೋದಳು. ಮದುವೆಯಾದರೆ ಮಾತ್ರ ತಮ್ಮ ಪ್ರೀತಿಯನ್ನು ಉಳಿಸಿಕೊಳ್ಳಬಹುದು ಎಂದು ನಿರ್ಧರಿಸಿ ಇಬ್ಬರೂ ಸರಳವಾಗಿ ದೇವಸ್ಥಾನದಲ್ಲಿ ಮದುವೆಯನ್ನು ಆದರು. ಚಾರು ಮದುವೆಯಾದ ವಿಷಯ ದಯಾನಂದ್ ಕಿವಿಗೆ ಸಿಡಿಲಿನಂತೆ ಅಪ್ಪಳಿಸಿತ್ತು. ತಂದೆ ತಾಯಿ ಇಬ್ಬರೂ ಇದ್ದ ಒಬ್ಬ ಮಗಳು ಕೈತಪ್ಪಿ ಹೋದಳಲ್ಲ ಎಂದು ಏನೂ ಮಾಡಲಾಗದೆ ಕೈ ಹಿಸುಕಿಕೊಂಡರು. ಹೀಗೆ ಕೆಲ ದಿನಗಳು ಕಳೆದವು. ದಯಾನಂದ್ಗೆ ಮಾತ್ರ ಈ ಘಟನೆಯನ್ನು ಮರೆಯಲು ಸಾಧ್ಯವಾಗಲಿಲ್ಲ. ಅವರು ಅದನ್ನು ಒಪ್ಪಿಕೊಳ್ಳಲು ಸಿದ್ಧರಿರಲಿಲ್ಲ. ಸಿರಿತನದಲ್ಲಿ ಬೆಳೆದ ಚಾರು ಖಂಡಿತ ಆತನ ಜೊತೆ ಬಹಳ ದಿನ ಬಾಳಲಾರಳು. ಆದಷ್ಟು ಬೇಗ ವಾಪಸ್ ಬರುತ್ತಾಳೆ ಎಂದೇ ಅವರು ಭಾವಿಸಿದ್ದರು. ಆದರೆ ಅದನ್ನು ಹುಸಿಯಾಗಿಸಿ ಬೇರೆಯವರು ಬೆಟ್ಟು ಮಾಡಿ ತೋರಿಸದಂತೆ ಇಬ್ಬರೂ ಚೆನ್ನಾಗಿ ಜೀವನ ನಡೆಸತೊಡಗಿದರು. ಮಗಳು ಹೋದ ದಾರಿಯಲ್ಲಿಯೇ ಹಿಂದೆ ಬರುತ್ತಾಳೆ ಎಂದುಕೊಂಡವರಿಗೆ ಚಾರು ಹೇಗೆ ಆತನ ಜೊತೆ ಇಷ್ಟು ಸರಳವಾಗಿ ಸಂಸಾರ ನಡೆಸುತ್ತಿದ್ದಾಳೆ ಎಂದು ಆಶ್ಚರ್ಯವಾಯಿತು. ಅವರ ಮದುವೆಯನ್ನು ಒಪ್ಪಿಕೊಳ್ಳದೆ ಬೇರೆ ದಾರಿಯೇ ಇರಲಿಲ್ಲ. ಮಗಳ ಮೇಲಿನ ಮೋಹ ಅವರನ್ನು ಚಾರುವಿನ ಮನೆ ಬಾಗಿಲಿಗೂ ಕರೆಸಿಕೊಂಡಿತು. ಪುಟ್ಟ ಮನೆಯಾದರೂ ಚಾರು ಬಹಳ ಅಚ್ಚುಕಟ್ಟಾಗಿ ಇರಿಸಿಕೊಂಡಿದ್ದಳು. ಮೊದಲಿನಂತೆ ಮಾಡರ್ನ್ ಡ್ರೆಸ್ಗೆ ಬಾಯ್ ಹೇಳಿ ಲಕ್ಷಣವಾಗಿ ಸೀರೆ ಉಡುವುದನ್ನು ಕಲಿತಿದ್ದಳು. ಮನೆಗೆ ಬಂದ ಅಪ್ಪ ಅಮ್ಮನನ್ನು ನೋಡಿ ಆಕೆಯ ಸಂತಸಕ್ಕೆ ಪಾರವೇ ಇರಲಿಲ್ಲ. ಅವರಿಗಾಗಿ ತಾನೇ ಅಡುಗೆ ಮಾಡಿದ್ದಳು. ಮಗಳ ಈ ಬದಲಾವಣೆಯನ್ನು ನೋಡಿ ಸಂತೋಷ ಪಡಬೇಕಾದ ಅವರು ತಮ್ಮ ಮಗಳು ಬಹಳ ಕಷ್ಟಪಟ್ಟು ಜೀವಿಸುತ್ತಿದ್ದಾಳೆ ಎಂದು ತಿಳಿದರು. ಶ್ರೀಮಂತಿಕೆಯ ಮದದ ಮುಂದೆ ಅವಳ ಸಂತೋಷ ಅವರಿಗೆ ಕಾಣಲಿಲ್ಲ. ಮಗಳಿಂದ ಉಪಚರಿಸಿಕೊಂಡು ಮನೆ ಕಡೆ ಹೊರಟರು. ದಯಾನಂದ್ಗೆ ಚಾರು ಒಬ್ಬಳೇ ಮಗಳಾದ್ದರಿಂದ ಅವರ ಸ್ನೇಹಿತರು ಸಂಬಂಧಿಗಳು ಭೇಟಿಯಾದಾಗಲೆಲ್ಲ ಚಾರುವಿನ ಬಗ್ಗೆ ಕೇಳುತ್ತಲೇ ಇರುತ್ತಿದ್ದರು. ಆಕೆಯ ಕಥೆಯನ್ನು ಅವರ ಮುಂದೆ ಹೇಳಲು ಅವರಿಗೆ ಮುಜುಗರವೆನಿಸುತ್ತಿತ್ತು. ಮಗಳು ಎಷ್ಟೇ ಸಂತೋಷವಾಗಿದ್ದರೂ ತಮ್ಮ ಸ್ಟೇಟಸ್ಗೆ ಸರಿಹೊಂದುವ ಅಳಿಯನಲ್ಲವಲ್ಲ ಎಂಬ ಕೊರಗು ಇದ್ದೇ ಇತ್ತು. ತಮ್ಮ ಸ್ವಾರ್ಥಕ್ಕಾಗಿ ಹೇಗಾದರೂ ಚಾರುವನ್ನು ರೋಹಿತ್ನಿಂದ ದೂರ ಮಾಡಿ ಹಿಂದಿರುಗಿ ಮನೆಗೆ ಕರೆತರಬೇಕು ಮತ್ತು ಮರುಮದುವೆ ಮಾಡಬೇಕು ಎಂಬ ಭೂತ ಅವರ ತಲೆಗೆ ಹೊಕ್ಕಿತ್ತು. ರೋಹಿತ್ ಮತ್ತು ಚಾರು ಎಷ್ಟು ಅನ್ಯೋನ್ಯವಾಗಿದ್ದರೆಂದರೆ ಒಬ್ಬರಿಂದ ಒಬ್ಬರನ್ನು ದೂರ ಮಾಡುವುದು ಸಾಧ್ಯವೇ ಇರಲಿಲ್ಲ. ದಯಾನಂದ್ ಉಪಾಯವಾಗಿ ತನ್ನ ಕೆಲಸ ಸಾಧಿಸಬೇಕೆಂದು ಸರಿಯಾದ ಸಮಯಕ್ಕಾಗಿ ಹೊಂಚು ಹಾಕಿದರು. ಅದರಂತೆ ಮಗಳೊಂದಿಗೆ ತಂದೆ ತಾಯಿ ಇಬ್ಬರೂ ಒಡನಾಟವನ್ನು ಹೆಚ್ಚಿಸಿಕೊಂಡರು. ದಿನನಿತ್ಯ ಫೋನ್ ಕಾಲ್, ಮನೆಗೆ ಹೋಗಿ ಬರುವುದು ನಡೆಯುತ್ತಿತ್ತು. ಹೀಗೆ ಚಾರು ಕೂಡ ತನ್ನ ತಂದೆಯ ಮನೆಗೆ ಬಂದು ಇದ್ದು ಹೋಗುತ್ತಿದ್ದಳು. ಒಂದು ದಿನ ದಯಾನಂದ್ ರೋಹಿತ್ ಆಫೀಸ್ನಲ್ಲಿ ಮಾತನಾಡಿ ಆತನನ್ನು ಕೆಲಸಕ್ಕಾಗಿ ಬೇರೆ ಊರಿಗೆ ಕಳಿಸಲು ತಿಳಿಸಿದರು.
ಅದರಂತೆ ಆತನ ಬಾಸ್ ಆತನನ್ನು ಮಂಗಳೂರಿಗೆ ಕಳಿಸಲು ನಿರ್ಧರಿಸಿದರು. ಆ ದಿನ ಮನೆಗೆ ಬಂದ ರೋಹಿತ್ ಚಾರು ಬಳಿ, ಡಿಯರ್, ಕೆಲಸಕ್ಕಾಗಿ 4 ದಿನದ ಮಟ್ಟಿಗೆ ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ನೀನು ಅಲ್ಲಿಯವರೆಗೆ ನಿನ್ನ ತಂದೆಯ ಮನೆಯಲ್ಲೇ ಇರು. ನಾನೇ ನಿನ್ನನ್ನು ಬಿಟ್ಟು ಬರ್ತೇನೆ ಎಂದನು. ಏನು, 4 ದಿನ ನಿಮ್ಮನ್ನು ಬಿಟ್ಟು ನಾನು ಹೇಗಿರಲಿ? ನಾನು ಬರ್ತೀನಿ ಎಂದಳು ಚಾರು. ಬೇಡ ಚಿನ್ನ, ಕೆಲಸದ ಬ್ಯುಸಿಯಲ್ಲಿ ನಿನ್ನನ್ನು ಕರೆದುಕೊಂಡು ಹೋಗೋದು ಕಷ್ಟ. ಅಲ್ಲಿಂದ ಬಂದಮೇಲೆ ಎಲ್ಲಿಗಾದರೂ ಹೋಗೋಣ. ಅಲ್ಲಿವರೆಗೆ ನಿಮ್ಮ ಮನೆಯಲ್ಲಿ ಆರಾಮವಾಗಿರು ಎಂದು ಆಕೆಯನ್ನು ಮನೆಗೆ ಬಿಟ್ಟು ಹೊರಟನು. ಹೊರಟು ನಿಂತ ಅಳಿಯನ ಬಳಿ ತನ್ನ ಕಾರನ್ನೇ ಕೊಂಡೊಯ್ಯಲು ತಿಳಿಸಿದರು ದಯಾನಂದ್. ಅವರ ಉದ್ದೇಶ ಗೊತ್ತಿಲ್ಲದೆ ರೋಹಿತ್ ಅವಳ ತಂದೆಯ ಕಾರ್ನಲ್ಲೇ ಮಂಗಳೂರಿಗೆ ಹೊರಟನು. ಮಂಗಳೂರಿಗೆ ರೀಚ್ ಆಗಲು ಇನ್ನೂ 20 ನಿಮಿಷ ಅಷ್ಟೇ. ಅಷ್ಟರಲ್ಲಿ ಲಾರಿಯೊಂದು ಹಿಂದಿನಿಂದ ಬಂದು ರೋಹಿತ್ ಇದ್ದ ಕಾರಿಗೆ ಡಿಕ್ಕಿ ಹೊಡೆಯಿತು. ಹೊಡೆದ ರಭಸಕ್ಕೆ ಕಾರು ಪಲ್ಟಿಯಾಗಿ ಆಳವಾದ ಕಂದಕಕ್ಕೆ ಉರುಳಿತು. ಕಾರಿಗೆ ಬೆಂಕಿ ಹತ್ತಿಕೊಂಡು ದೊಡ್ಡದಾಗಿ ಶಬ್ದವಾಯಿತು. ಆಕ್ಸಿಡೆಂಟ್ ಮಾಡಿದವರು ಅಲ್ಲಿಂದ ಪಲಾಯನಗೈದರು. ಎಲ್ಲವೂ ಚಾರು ತಂದೆಯ ಪ್ಲ್ಯಾನ್ನಂತೆಯೇ ನಡೆದಿತ್ತು. ಸಂಜೆ 8 ಗಂಟೆ. ರೋಹಿತ್ ಫೋನ್ಗಾಗಿ ಕಾದು ಕಾದು ಸುಸ್ತಾಗಿ ತಾನೇ ಫೋನ್ ಮಾಡಿದಳು ಚಾರು. ಆದರೆ ಫೋನ್ ಸಿಗುತ್ತಿರಲಿಲ್ಲ. ಬಹಳ ಬಾರಿ ಪ್ರಯತ್ನಿಸಿದಳು. ಇದನ್ನು ಗಮನಿಸಿದ ಆಕೆಯ ತಂದೆ, ಯಾರಿಗಮ್ಮ ಫೋನು ಎಂದರು. ರೋಹಿತ್ಗೆ ಅಪ್ಪ, ರೀಚ್ ಆದ ಕೂಡಲೇ ಫೋನ್ ಮಾಡ್ತೀನಿ ಅಂದಿದ್ರು, ಇಷ್ಟೊತ್ತಾದರೂ ಮಾಡಲೇ ಇಲ್ಲ ಎಂದಳು ಬೇಸರದಿಂದ. ಮಾಡ್ತಾರೆ ಬಿಡಮ್ಮ, ಏನೋ ಬ್ಯುಸಿ ಇರಬಹುದು, ಅಥವಾ ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಕಿಕೊಂಡಿರಬಹುದು. ನೀನು ಊಟ ಮಾಡಿ ಮಲಗು ಎಂದರು. ಬಾ ಚಾರು, ಊಟ ಮಾಡು ಎಂದು ಆಕೆಯ ತಾಯಿ ಕರೆದೊಯ್ದಳು. ಚಾರುವಿಗೆ ಊಟ ಗಂಟಲಿನಲ್ಲಿ ಇಳಿಯಲಿಲ್ಲ. ಏನೋ ಸಂಕಟ, ನನಗೆ ಊಟ ಬೇಡಮ್ಮ ಎಂದು ರೂಮಿಗೆ ಹೋಗಿ ಮಲಗಿದಳು. ರೋಹಿತ್ ಯಾಕೆ ಫೋನ್ ತೆಗೆಯುತ್ತಿಲ್ಲ? ರೀಚ್ ಆಗಿದ್ದೇನೆಂದು ಒಂದು ಫೋನಾದರೂ ಮಾಡಿ ಹೇಳಬಾರದೆ ಎಂದುಕೊಳ್ಳುತ್ತಿದ್ದಳು. ಅಷ್ಟರಲ್ಲಿ ಆಕೆಯ ತಾಯಿ ಊಟವನ್ನೂ ಮಾಡಿಲ್ಲ. 1 ಲೋಟ ಹಾಲಾದರೂ ಕುಡಿ ಎಂದು ಹಾಲು ತಂದು ಕೊಟ್ಟರು. ರೋಹಿತ್ ನೆನಪಲ್ಲಿ ಮಲಗಿದವಳಿಗೆ ಹೇಗೆ ಬೆಳಗಾಯಿತೋ ತಿಳಿಯಲಿಲ್ಲ. ಎದ್ದ ತಕ್ಷಣವೇ ಮತ್ತೆ ರೋಹಿತ್ಗೆ ಕಾಲ್ ಮಾಡಿದಳು. ಆದರೆ ಪ್ರಯೋಜನವಾಗಲಿಲ್ಲ. ಎದ್ದು ಹೊರಗೆ ಬಂದಳು. ಅಷ್ಟರಲ್ಲಿ ಪೇಪರ್ನವನು ಪೇಪರ್ ಎನ್ನುತ್ತಾ ಎಸೆದು ಹೋದ. ಅದು ಚಾರು ಬಳಿಗೆ ಬಂದು ಬಿತ್ತು. ಚಾರು ಅದನ್ನು ಎತ್ತಿಕೊಂಡು ಬಿಡಿಸಿ ನೋಡಿದವಳೆ ಜೋರಾಗಿ ಕಿರುಚಿದಳು. ಆಕೆಯ ಕಿರುಚಾಟ ಕೇಳಿ ಆಕೆಯ ತಾಯಿ ಓಡಿ ಬಂದರು. ಕಥೆ ಮುಂದುವರಿಯುವುದು. ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕಥೆಯ ಎಲ್ಲ ಭಾಗಗಳಿಗಾಗಿ ಪ್ಲೇ ಲಿಸ್ಟ್ ಚೆಕ್ ಮಾಡಿ.